ಈಶ್ವರಿಯಾದಂಥ ಶ್ರೀ ಹಾಸನಾಂಬ ದೇವಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ವಿಜಯನಗರದಲ್ಲಿ ನೆಲೆಸಿರತಕ್ಕಂಥ ಶ್ರೀ ವಿದ್ಯಾಗಣಪತಿ, ಶ್ರೀ ವೆಂಕಟೇಶ್ವರ ಸ್ವಾಮಿ, ಶ್ರೀ ಲಕ್ಷ್ಮೀದೇವಿ, ಶ್ರೀ ವಿಜಯೇಶ್ವರ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಇವರ ಪಾದಾರವಿಂದಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಿದ್ದೇನೆ. ಆಹಾ ಆಹಾ, ಕನ್ನಡ ಕಲಾಭಿಮಾನಿಗಳಿಂದ ತುಂಬಿರುವ ಈ ಸಭೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಪೋಷಕರೇ, ಈ ದಿವಸ ಶ್ರೀ ಮಾರುತಿ ಕಲಾ ಸಂಘ ವಿಜಯನಗರ ಬಡಾವಣೆ, ಬೇಲೂರು ರಸ್ತೆ, ಹಾಸನ ಇವರ ವತಿಯಿಂದ ಈ ನಾಟಕದ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಹಾಗೂ ಶ್ರೀ ವಿಜಯನಗರ ಕ್ಷೇಮಾಭಿವೃದ್ಧಿ ಸಂಘದ ಅವರ ಪದಾಧಿಕಾರಿಗಳ ವತಿಯಿಂದ ಮತ್ತು ಶ್ರೀ ಡಿ.ಎಂ. ಮಂಜುನಾಥ್ ಇವರ ದಕ್ಷ ನಿರ್ದೇಶನದಲ್ಲಿ ಹಾಗೂ ಕರ್ನಾಟಕದ ಹೆಸರಾಂತ ಬಂದೂರು ಶ್ರೀ ಸಿದ್ಧಲಿಂಗೇಶ್ವರ ಡ್ರಾಮಾ ಸೀನರಿಯವರ ಭವ್ಯ ರಂಗ ಸಂಚಿಕೆಯಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದೇವೆ. ಕಲಾಭಿಮಾನಿಗಳೇ, ನಮ್ಮ ಈ ನಾಟಕದಲ್ಲಿ ಬರುವ ಪಾತ್ರಧಾರಿಗಳಿಂದ ಏನಾದರೂ ತಪ್ಪು ತೊದಲ ನುಡಿಗಳು ಬಂದರೆ ಅದನ್ನು ದಯವಿಟ್ಟು ಮನ್ನಿಸಿ ಕ್ಷಮಿಸಿ ನೀವು ಸ್ವೀಕರಿಸಲು ಅನುಮತಿ ನೀಡಬೇಕೆಂದು ನಿಮ್ಮಲ್ಲಿ ಸವಿನಯದಿಂದ ಪ್ರಾರ್ಥಿಸುತ್ತಿದ್ದೇನೆ. ಕಲಾಬಂಧುಗಳೇ, ಈ ನಾಟಕವನ್ನು ಮುಂದುವರಿಸಲು ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಈ ಹಾಡಿನ ಮುಖಾಂತರ ಮುಂದುವರಿಸುತ್ತಿದ್ದೇನೆ. ನಮಸ್ಕಾರ. ಜೈ ಕರ್ನಾಟಕ ಮಾತೆ. ಕಮಲ ವಿಲಾಸಾಗರ
ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಯುಧಿಷ್ಠಿರನು ತನಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಆ ದುರ್ಯೋಧನ ಬಳಿಗೆ ಕಳುಹಿಸಿದರು. ಆದರೆ ಆ ದರ್ಪಾಂಧ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಪ್ರಿಯೆ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ರುಕ್ಮಿಣಿ ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳಿನ್ನು ಕಳೆದುಹೋದವು ಸ್ವಾಮಿ. ಗೋಪಿಕಾಂಗನಿರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕ್ಕೆ ಕುಸುಮ ಶಯನದಲ್ಲಿ ಮಲಗಿ ಅರೆಮುಚ್ಚಿದ ನಿಮ್ಮ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಪ್ರಿಯ. ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡಿತು. ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಪ್ರಿಯೆ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವೂ ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ಕೃಷಿ ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರೋ ಅದರ ತೀಕ್ಷ್ಣ ಧಾರೆಗೆ ಪ್ರಿಯೆ, ಯುದ್ಧವೇನೋ ಬಂದು ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಯಾರ ಪಕ್ಷವಾಗಿಯೂ ಆಯುಧಗಳನ್ನು ಹಿಡಿದು ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿರುವೆನೋ ಪ್ರಿಯತಮೆ. ಹಾಗಾದರೆ ಈ ಶಯನಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲಕರ ಕಾರಣವೇ ದೊರೆತಂತಾಯ್ತಲ್ಲವೇ ವಾಸುದೇವ? ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನೀಗ ತಾನೇ ತಿಳಿದೇನು. ಇದು ಪರಿಹಾಸ್ಯವಲ್ಲ ತಾನು? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನೇ ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ತಡೆಬಡಿದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭಗೊಂಡಾಗ ಇವೆರಡರಿಂದ ವಿಭಿನ್ನ ಬೇರೊಬ್ಬ ಕೃಷ್ಣನನ್ನು ಅವರು ನೋಡುವರು. ರುಕ್ಮಿಣಿ, ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆದರೆ ಈ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ಈ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ಆ ಜ್ಞಾನವನ್ನು ನಾನು ಹರಿಸುವೆನು. ಪ್ರಿಯತಮೆ, ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಗೊಳಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲದು ಎಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನೇ ಬೆಳಗಿಸುವೆನು. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ನಿನ್ನ ಪತಿಯ ಕೈಗಳು
ಕಾಣಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ಹಾಗೂ ಹಾಗೂ ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಪ್ರಿಯತಮಿ, ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತಕ್ಕೆ ಕಾಲಿಟ್ಟನಾದರೂ ನನ್ನ ಕನಸು ಇನ್ನು ಕನಸಾಗಿಯೇ ಉಳಿದಿರುವುದು ಪ್ರಿಯತೆ. ಇದಕ್ಕಾಗಿಯೇ ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದೆ. ಆದರೂ ಆ ನನ್ನ ಉದ್ದೇಶವು ಸಫಲವಾಗಲಿಲ್ಲ ಪ್ರಿಯೆ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಿಳಿದೆನು ಪ್ರಿಯೆ. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಟಗೊಳಿಸುವನು. ದುರ್ಯೋಧನ ಅರ್ಜುನ ಇಬ್ಬರು ಏಕಕಾಲದಲ್ಲಿಯೇ ಇಲ್ಲಿಗೆ ಬಂದು ಸಂಧಿಸುವ ಹಾಗೆ ತೋರ್ತಿರುವುದಲ್ಲ. ಇರಲಿ ರುಕ್ಮಿಣಿ, ನೀನಿನ್ನು ಹೊರಡು ಪ್ರಯತ್ನಿಸಿ. ಕ್ಷಣಕಾಲ ನಾನು ನಿದ್ರಿಸುವೆನು. ಪುನಃ ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಈ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಲಿದೆ. ರುಕ್ಮಿಣಿ, ಪ್ರಿಯೆ, ಸಂಭ್ರಮಗೊಳಿಸಿದ ಅಧಿದೇವತೆ.
ಹೇಳಿ ಒಂದೇ ತೊಟ್ಟೆನು ಪಡವನ್ನು ಕೋಡಿಗಟ್ಟಬೇಕೆಂದು ನಿರ್ಧರಿಸಿದೆ. ಕೋಡಿಗಟ್ಟಿಯೇ ಬಿಟ್ಟೆ. ಈಗ ಯುಗ ಪುರುಷನಂತೆ ಓಡಾಡಬೇಕೆಂಬ ಇಚ್ಛೆಗುಂಟು ಸದಾ ಅವಕಾಶ. ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಆ ಭೂತನಾಥೇಶ್ವರನೇ ನನ್ನೆದುರಿಗೆ ಕಾಲ್ ತೆರೆದು ಕಡಾಕ್ಕೆ ಬಂದ ಕಲಿಪುರುಷನಿಂದ ನಿರ್ಮಿತವಾದ ಹಸ್ತಿನಾವತಿ ರಕ್ತ ಸಿಂಹಾಸನವು ರಕ್ತದ ಕೋಳಿಯಲ್ಲಿ ಬಾಕಿ ಹೋದರು ಸರಿ. ಹಸ್ತಿನಾದೀಶ್ವರ ಅಷ್ಟೈಶ್ವರ್ಯ ಸಂಪನ್ನ ಅತುಳ ಪರಾಕ್ರಮಿ ಶರದಂಕ ಮಲ್ಲ ಚಂದ್ರಕುಲ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರು ಸರಿಯೇ. ಆ ಪಾಂಡವರಿಗೆ ನೆಲವನ್ನ ಕೊಡೆ, ಛಲವನ್ನ ಬಿಡೆ. ಇದು ಈ ಚರದಂಕ ಮಲ್ಲನ ಛಲ. ಯಾದವರಾಜನ ಸೈನ್ಯವು ದೊರೆತರೆ ಸುಲಭನೆ ಬಯಸುವ ಶತ್ರುಗಳು. ಯಾದವರಾಜನ ಸೈನ್ಯವು ದೊರೆತರೆ ಸುಲಭನೆ ಬಯಸುವ ಶತ್ರುಗಳು. ಬಾಬಾರ ಮಣದ ನಮ್ಮಕವಾದ ಹೋಮಗ ಇಲ್ಲ ಭೀಮನ. ಬಾಬಾರ ಮಣದ ನಮ್ಮಕವಾದ ಹೋಮಗ ಇಲ್ಲ ಭೀಮನ. ಮಧ್ಯಮ ಪಾಂಡವ ಪಾತ್ರರು ಮಿತ್ರಗಾನ ಶಕ್ತಿಯನ್ನು ಪಡವ. ಮಧ್ಯಮ ಪಾಂಡವ ಪಾತ್ರರು ಮಿತ್ರಗಾನ ಶಕ್ತಿಯನ್ನು ಪಡವ. ಗುರುಸಿಂಹಾಸನದಲ್ಲಿ ಕುಳಿತು ನಿರುದಾಗಿ ಹರಿಸದಿದ್ದಾರೆ ನಾಳೆ. ಗುರುಸಿಂಹಾಸನದಲ್ಲಿ ಕುಳಿತು ನಿರುದಾಗಿ ಹರಿಸದಿ ತೆರೆಯನಾಡು ಹೊರಗಿನ ತೆರಳುವೆ. ದ್ವಾರಕಾ ನಗರಕ್ಕೆ ಹೊರಗಿನ ತೆರಳುವೆ. ದ್ವಾರಕೆಯ ನಗರಕ್ಕೆ ಗುರು ಪಾಂಡವರನ್ನು ಕಿತ್ತನೆಗೊಳಿಸಿಯ ಕಿತ್ತನದು ಶ್ರೀಗದ ಅರಯೇ. ಗುರು ಪಾಂಡವರನ್ನು ಕಿತ್ತನೆಗೊಳಿಸಿಯ ಕಿತ್ತನದು ಶ್ರೀಗದ ಅರಯೇ. ನಂದ ಗೋಪ ಶ್ರೀಕೃಷ್ಣನಿಂದ ಬಲರಾಮನ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣನಿಂದ ಬಲರಾಮನ ಸಹಾಯ ಪಡೆಯಲು ಹೊರಗಿನ ತೆರಳುವೆ. ದ್ವಾರಕಾ ನಗರಕ್ಕೆ ಹೊರಗಿನ ತೆರಳುವೆ. ದ್ವಾರಕಾ ನಗರಕ್ಕೆ ಹೊರಗಿನ ತೆರಳುವೆ. ದ್ವಾರಕಾ ನಗರಕ್ಕೆ ಪಂಜರಕ್ಕೆ ಸಿಲುಕಿದ ರಥೋತ್ಸವದಂತೆ ಅಲೆದಾಡುತ್ತಿರುವ ಆ 7 ಪಾಂಡವರನ್ನು ಈ ನನ್ನ ಪದತರದಲ್ಲಿ ತಲೆಬಾಗುವಂತೆ ಮಾಡಲು ನಾನೀಗಲೇ ದ್ವಾರಕಾ ನಗರಕ್ಕೆ ಹೋಗುವೆನು. ದ್ವಾರಕಾ ನಗರಕ್ಕೆ ಹೋಗಿ ಅಲ್ಲಿ ನನ್ನ ಗುರು ಬಲರಾಮ ಸಹಿತ ಕೃಷ್ಣನ ಸಹಾಯವನ್ನು ಪಡೆಯುವೆನು. ಸಹಾಯವನ್ನು ಪಡೆದ ನಂತರ ಆ 7 ಪಾಂಡವರು ಈ ನನ್ನ ಪದತರದಲ್ಲಿ
ಬಲ ಮುತ್ತೋ ರತ್ನಗಳಿಂದ ಕೆತ್ತಿರುವ ಗೋಡೆಗಳು ಬಲ ಮುತ್ತೋ ರತ್ನಗಳಿಂದ ಕೆತ್ತಿರುವ ಗೋಡೆಗಳು ವಜ್ರದ ಕಂಬಗಳು ನೀಲವರ್ಣ ಪಂಚೆಗಳು ವಜ್ರದ ಕಂಬಗಳು ನೀಲವರ್ಣ ಪಂಚೆಗಳು ಗೋವೇದಿಕ ಪುಷ್ಪರಾಗ ವೈಡೂರಿನವನಿಕೆಯಿಂದ ಗೋವೇದಿಕ ಪುಷ್ಪರಾಗ ವೈಡೂರಿನವನಿಕೆಯಿಂದ ಇಂದ್ರನ ಅರಮನೆಯೇ ನಾಚುವಂತೆ ಕಾಣುವುದು ಇಂದ್ರನ ಅರಮನೆಯೇ ನಾಚುವಂತೆ ಕಾಣುವುದು ಮಾಧವನ ಅರಮನೆಯು ಜಗದೊಳಿದರದಲ್ಲಿ ಕಾಣೆನ ಬಲ 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 ಮಾಧವನ ಅರಮನೆಯು ಎಂಟು ರಮ್ಯವೋ ಯಾದವರ ರಸಿಕತೆಯು ಜಗತಿ ಮಾನ್ಯವೋ ಬಲ ಬಲ ಮಾಧವನ ಅರಮನೆಯು ಎಂಟು ರಮ್ಯವೋ ಯಾದವರ ರಸಿಕತೆಯು ಜಗತಿ ಮಾನ್ಯವೋ ಸುತ್ತಲೂ ಕಾಣುತ್ತಿರ ಪುತ್ಥಳಿಯ ಬೊಂಬೆಗಳು ಬಲೆ ಸುತ್ತಲೂ ಕಾಣುತ್ತಿರ ಪುತ್ಥಳಿಯ ಬೊಂಬೆಗಳು ವಜ್ರದ ಮಂಟಪವು ಕಳಕಳ ಒಳೆಯುತ್ತಿದೆ ವಜ್ರದ ಮಂಟಪವು ತಳ 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 ಒಳೆಯುತ್ತಿದೆ ಮಾಧವನರ ಮನೆಯು ಮನೆಗೆ ಜಗದೊಳ್ಳರ ಸರಿ ಕಾಣೆನು ಬಲ 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 ಓಹೋ ಶಿಲಾಬಾಲಕಿಯರು ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆದ್ದಿಸುವ ಈ ವಾರಾಂಗನೆಯರು ಇವರೇನು ದೇವಲೋಕದಿಂದ ಹಿಡಿದು ಬಂದ ರಂಬೆ ಊರ್ವಶಿ ತಿಲೋತ್ತಮೆ ಎಂದು ಭಾಸವಾಗುತ್ತಿದೆ ಎಲ್ಲ ನಯನ ಮನೋಹರವಾದ ಈ ನೋಟ ಕಮಲದಂತ ಕಣ್ಣುಗಳು ನಾಸಿಕವು ಸಂಪಿಗೆಯಂತೆ ಇವರನ್ನ ನೋಡುತ್ತಿದ್ದರೆ ಇವರನ್ನು ಸೋರಿ ಬಿಗಿದಪ್ಪಲೇ ಎನ್ನುವ ಭ್ರಮೆ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸುಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಗುರುವಂಶ ಕುಲ ತಿಲಕ ಕೌರವೇಶ್ವರ ಗುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಶ್ರೀ
ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ ಬಲೆ ಅಖಿಲ ಸಾಮ್ರಾಜ್ಯ ಕೌರವೇಶ್ವರ ಬಲೆ ಬಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರು ವೇದ ಕರದಲ್ಲಿ ಗದೆಯ ಹಿಡಿದಿಗದೀರ ಶರೀರವು ಮದಿಸಿದೆ ಹುಲಿಯಾಕಾರ ಕರದಲ್ಲಿ ಗದೆಯ ಹಿಡಿದಿಗದೀರ ಶರೀರವು ಮದಿಸಿದೆ ಹುಲಿಯಾಕಾರ ಉರಿ ಮೀಸೆಯ ಧರೆ ಈ ಸರದಾರ ಉರಿ ಮೀಸೆಯ ಧರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನೌಗತ ಸುಸ್ವಾಗತ ಬಯ್ಯ ದುರ್ಯೋಧನ ಸುಸ್ವಾಗತ ಬಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ 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 ನನಗೆ ಮತಿಭ್ರಮೆ ಇಲ್ಲ ಕನಸೆ ಇದೆಲ್ಲವೂ ಕೃಷ್ಣನ ಮಾಯಾಜಾಲ ಗುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರಾಧೀಶ್ವರನಾದ ನನ್ನ ಹೊರಮನೆಗಿಂತಲೂ ಈ ಮಾಧವನ ಅರಮನೆ ಈ ಮಾಧವನ ಅರಮನೆ ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಈ ದುರ್ಯೋಧನನ ಸರ್ವಶ್ರೇಷ್ಠವಾದ ಅರಮನೆ ಎದುರಿನಲ್ಲಿ ಈ ಮಾಧವನ ಅರಮನೆ ತೃಣಕ್ಕೆ ಸಮಾನ ಈ ಕುರುವಂಶದ ಮಹಾಶೂರನಲ್ಲಿ ಈ ದನ ಕಾಯುವ ಗೊಲ್ಲನಲ್ಲಿ ನಾನು ಸಾಹಸಿ
ಪಕ್ಷವನ್ನು ವಹಿಸಬೇಕು. ಅದು ನನ್ನಿಂದ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಸಾತ್ವಿಕಿ? ಏಕೆಂದರೆ ನಾನು ಶ್ರೀಕೃಷ್ಣ ಪರಮಾತ್ಮನ ಅಧೀನನು. ಶ್ರೀಕೃಷ್ಣನು ಎಲ್ಲಿರುವನೋ ನಾನು ಅಲ್ಲೇ ಇರುವೆ. ಸರಿಯಾದ ಮಾತು ಸಾತ್ವಿಕಿ, ಸರಿಯಾದ ಮಾತು. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವೇ ನನ್ನ ಕೈ ಸೇರಿದರು. ಹೋಗೋದರು ಕೃಷ್ಣನು ಎಚ್ಚರವಾಗುವವರೆಗೂ ಇಲ್ಲೇ ಕುಳಿತಿದ್ದು ಅವನ ಸಹಾಯವನ್ನ ಪಡೆದೇ ಹೊರಡುವೆ. ರಾಜಾದಿರಾಜ, ರಕ್ತ ಸಿಂಹಾಸನದೀಶ್ವರ, ವೀರಕಂಠೀರವ, ಕುರುಚಕ್ರೇಶ್ವರ, ಈ ಗಾಂಧಾರಿಯ ಪ್ರಿಯ ಪುತ್ರ, ಈ ದನ ಕಾಯುವ ಗೊಲ್ಲನ್ನ ಪಾದದಡಿಯಲ್ಲಿ ಕೂಡಲೇ ಇಲ್ಲ ಇಲ್ಲ, ಇದು ಅಸಂಭವ, ಅಪಮಾನ. ಈ ಕುರುಚಕ್ರೇಶ್ವರನಿಗೆ ಉಚಿತವಾದ ಪೀಠವು ಶಿರೋಭಾಗ, ಅಲ್ಲೇ ಕುಳಿತುಕೊಳ್ಳುವೆನು. ಸಾತಕಿ ಸಾತಕಿ ಸಾತಕಿ, ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ಸಾತಕಿ, ಹೇಗೆ ಏನಾಯ್ತು ಸಾತಕಿ? ಅದು ನನ್ನ ಬಾಯಿಂದ ಹೇಳಲಾರೆ, ನೀನೇ ನೋಡು. ಓಹೋ, ಹಣ್ಣನಾದ ದುರ್ಯೋಧನು ನನಗಿಂತಲೂ ಮೊದಲು ದ್ವಾರಕೆಯಲ್ಲಿ. ನಿನ್ನ ಅಲಸ್ಯ ಪರ್ವತದ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದೆಂತ ವಿಳಂಬನೆ ಪಾರ್ಥ? ಇದು ವಿಳಂಬನೆಲ್ಲ ಸಾತಕಿ, ಪಾಂಡವರ ದುರ್ದೈವ. ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ಸಂತೋಷ ವಿಷಯವೇ. ನಾನು ದ್ವಾರಕೆಗೆ ಬಂದಿದ್ದು, ನಾನು ಮತ್ತು ಯುಧಿಷ್ಠಿರರು ತನ್ನ 4 ಸಹೋದರರು ಪಾಂಚಾಲಿಯ ಸಮೇತ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಗೆ ಹೊರಟೆ ಎಂದು ಕೇಳಿದ ಬಳಿಕವೇ ನಾನು ಹೊರಟಿದ್ದು. ಹೋದರೆ ನನ್ನ ಸುದೈವದಿಂದ ಮೊದಲೇ ಇಲ್ಲಿಗೆ ಬಂದೆ ಅರ್ಜುನ, ಮೊದಲೇ ಇಲ್ಲಿಗೆ ಬಂದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವಾನುರೂಪಗಳ ಫಲವು ಅವರಿಗೆ ಲಭಿಸಲೇಬೇಕು ರಾಜ. ಹಾಗೆಂದು ಸುಮ್ಮನೆ ಕುಳಿತಾರೆ ಕಾರ್ಯವಾಗುವುದಿಲ್ಲ. ಇಂಥ ಸಮಯದಲ್ಲಿ 4 ಕಡೆ ತಿರುಗಿದರೆ ಹಲವು ಮಂದಿ ರಾಜರುಗಳ ಸಹಕಾರ ದೊರಕುತ್ತದೆ. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಅರ್ಜುನ, ನಿನಗೆ ಇಷ್ಟವಾದ ಸ್ಥಳದಲ್ಲಿ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದ. ಅರ್ಜುನ ನನ್ನ ಕೈಗೆ ಸಿಕ್ಕಿಬಿದ್ದ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರತ್ವ ಹರಿಯಿತು ಎಂಬುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿತನಾಗು. ಶಬರಿ ಘಭಯದಿಂದ ಪ್ರಭುವೇ
ನಗುತ್ತಲೇನಿ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇನಿ ಜಗವ ಬೆಳಗಿದೆ. ನಗು ಮುನಿ ಧರ್ಮದ ಅಕ್ಷಯ ಅಳ್ಳಿಸಿ ಮೋಕ್ಷವ ನೀಡಿದ ತಂದೆ. ನಗು ಮುನಿ ಧರ್ಮದ ಅಕ್ಷಯ ಅಳ್ಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರವದನ ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ. ಪರಮಾತ್ಮ ಜಾಗೃತನಾಗು. ಪಾಂಡವರ ಆರಾಧ್ಯವರೇಣ್ಯ ಹಲೋ ಬ್ರಹ್ಮಾಂಡಗಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆ ಹಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆ ಹಿಡಲು ದೊರೆತದೆ ಬಂದು ಗಜನಿ ನಂದು ಹಿಂದು ಮೌನವೇ ಜನಾರ್ದನ. ದೊರೆತದೆ ಬಂದು ಗಜನಿ ನಂದು ಹಿಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ ಈಗಿಸು ಲೋಕದ ಭವ ಬಂಧನ, ಈಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರವದನ ಏಳು ಜನಾರ್ದನ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟೆಯನ್ನು ಆ ಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಗುತ್ತಿರುವ ನಮ್ಮನ್ನು ಬೆಳಗಿನಡೆಗೆ ಕರೆದುಕೊಂಡು ಹೋಗು. ಏಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಲಿ. ಯಾರು? ಧನಂಜಯ, ಪ್ರಿಯ ಮಿತ್ರ,
ಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಈ ಕೌರವೇಶ್ವರನಿಗೂ ಉಂಟು. ಅದರಲ್ಲಿ ಸಹಾಯವನ್ನ ಬೇಡಿ ಬಂದ ನಮಗೆ ಸಹಾಯವನ್ನ ಮಾಡುವೆಯೋ ಇಲ್ಲವೋ ಅದನ್ನು ತಿಳಿಸಿ. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿನ್ನ ಅಣ್ಣ ಆಡುತ್ತಿರುವಂತಹ ಮಾತುಗಳನ್ನ? ಅರ್ಜುನ, ಪರಮಾತ್ಮ, ಅದು ಸರಿ, ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ಕಾಣುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀವು ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನ ಬಂಧು. ಹೌದರು, ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪರಿಪಾಲಿಸಿದಂತಾಗುವುದು. ಕೃಷ್ಣ, ಧರ್ಮವನ್ನು ಪರಿಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಭಾವ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಭಾವ, ಏನೇ ಆದರೂ ಪಾರ್ಥನು ನಿನಗಿಂತಲೂ ಚಿಕ್ಕವನಲ್ಲವೇ? ಇರಬಹುದು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಇವನಿಗಿರುವುದು. ನನಗೆ? ಓಹೋ, ನಿನಗೂ ಇರುವುದು ಭಾವ. ಈಗ ಕೇಳಿರಿ, ನಾನು ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುತ್ತೇನೆ. ಅಪ್ರತಿಮ ವೀರ ಭಟರಿಂದ ಕೂಡಿದ ನನ್ನಣ್ಣ ಬಲರಾಮರ ಸಹಿತ ಅಕ್ಷೋಹಿಣಿ ಸೈನ್ಯವು ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಪಾರ್ಥ, ಪರಮಾತ್ಮ, ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಹೆದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುತ್ತೇನೆ. ತಥಾಸ್ತು ಪಾರ್ಥ. ಯುದ್ಧ ವಿಮುಖನು ನಿರಸ್ತ್ರನು ಆದ ಈ ದನ ಕಾಯುವ ಗೊಲ್ಲನಿಂದ ನನಗೇನು ಉಪಯೋಗ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನ ನೀನೇ ವಹಿಸಿಕೊ. ನನ್ನ ಗುರು ಬಲರಾಮ ಸಹಿತ ನಿನ್ನ ಅಕ್ಷೋಹಿಣಿ ಸೈನ್ಯವೇ ನನಗೆ ಸಾಕು. ಭಲೆ ಭಾವ, ಭಲೆ. ಚಕ್ರವರ್ತಿಯಾದ ನೀನು ನಿನ್ನ ಸಾಮರ್ಥ್ಯಕ್ಕೆ ತಕ್ಕನಾದದ್ದು ಅಲ್ಲವೇ ಕೃಷ್ಣ? ನಡೆ ಭಾವ, ಸೈನ್ಯಕ್ಕೆ ಆಜ್ಞೆಯನ್ನು ಮಾಡುತ್ತೇನೆ. ಅರ್ಜುನ, ಎಲ್ಲವೋ ಕಪಟ ನಾಟಕ ಸೂತ್ರಧಾರಿ, ಏನಿ ಕನ್ಸನ್ನೆಯ ಕಪಟ ಮೋಸ. ಇಲ್ಲ ಭಾವ. ಬಳಿರೇ ಕಪಟ ಮೋಸ. ಕೃಷ್ಣ, ಭಾವ, ಬಳಿರೇ ಏನಿದು ಕನ್ಸನ್ನೆಯ ಕಪಟ ಮೋಸ. ಹಾಗೇನಿಲ್ಲವೇ? ಭರತ ಕಂಡ ಸ್ವತಂತ್ರ ಪ್ರಳಯ ಶತ್ರುದಾಹ ಪ್ರಚಂಡ ರತ್ನಕೋ ಮೃತ್ಯುತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಹೇ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ ರಣದೋ ಆಯುಧವಂ ಧರಿಸದಿರೇ
ಪಕ್ಷಪಾತಿ. ಅದರಲ್ಲೂ ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ಅರ್ಜುನ ನಿನ್ನ ಪ್ರಾಣ ಸಗ. ಹೀಗಿರುವಲ್ಲಿ ನಮ್ಮ ಪಕ್ಷವನ್ನು ವಹಿಸಲು ಸಾಧ್ಯವೇ? ಆದರೂ ಬಾಲಕವಿಲ್ಲ ಕೃಷ್ಣ. ಈ ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷ ವಹಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಓ ಪ್ರತಿಜ್ಞೆ ನೆನಪಿರಲಿ ಕೃಷ್ಣ, ನೆನಪಿರಲಿ. ಬಾಬಾ, ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆಯನ್ನು ಮಾಡಿ. ನಡೆ ಬಾವ. ಕೃಷ್ಣ, ನಮ್ಮಿಬ್ಬರ ಮುಂದಿನ ಭೇಟಿ ರಣಾಂಗಣದಲ್ಲಿ. ಅಲ್ಲಿ ತೋರುವೆ ನಿನ್ನ 7 ಅಕ್ಷೋಣಿ ಸೈನ್ಯದ ಬಲಾಬಲಗಳನ್ನು. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸುಡಿಟ್ಟು ಓರೆಯನ್ನು ಆಶ್ರಯಿಸುವ ಮಂದಮತಿಗಳಂತೆ ಮುಂದೆ ಯುದ್ಧದಲ್ಲಿ ರಣಧುರಂಧರರಾಗಿ ಮೆರೆಯುವ ನನ್ನ ಅಣ್ಣ ಬಲರಾಮರ ಸಹಿತ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳುವುದನ್ನು ಬಿಟ್ಟು ಯುದ್ಧ ವಿಮುಖನು ನಿರಸ್ತ್ರನೂ ಆದ ನನ್ನನ್ನು ಏತಕ್ಕಾಗಿ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀವು ನಿನ್ನನ್ನು ಹೊಂದಿದ್ದನು ಕೃಷ್ಣ. ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥ ಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ರಜ್ಜುಗಳಲ್ಲಿ ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರದ ಹಸ್ತಗಳಿಂದ ನನ್ನ ರಥದ ರಥಶ್ವರ ರಜ್ಜುಗಳನ್ನು ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು. ನಿಯತ್ತಿನ ವಕ್ಷದಲ್ಲಿ ಮಾನವ ಜೀವನ, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆಯನ್ನು ನನ್ನಲ್ಲಿ ನೀನು ಏನು ಕಂಡೆ ಪಾರ್ಥ? ಪರಮಾತ್ಮ, ನಿನ್ನಲ್ಲಿ ಈ ಇಂದ್ರಜಾಲವೇಕೆ? ಪರಮಾತ್ಮ, ಮಾಧವಾನಿ ಯಾದೇ ಮಾಧವಾನಿ ಯಾದೇ
ಸವಿ ನುಡಿಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಇರಲಿ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಉದ್ದೇಶ. ಪಾರ್ಥ, ಪರಮಾತ್ಮ. ನಡೆ ಪಾರ್ಥ, ಇಲ್ಲಿ ನಡೆದ ಸಮಾಚಾರವನ್ನು ಭೀಮ ಧರ್ಮಾದಿಗಳಿಗೆ ತಿಳಿಸಿ. ಹಾಗೆ ಮಾಧವ.